ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಬ್ಲಾಗ್. ಸೊ ಗಾಯ್ಸ್, ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗುವಂತ ಚಾಕ್ಲೇಟ್ ನ ಮಾಡೋಣ ಅನ್ಕೊಂಡಿದೀನಿ. ಅದು ಬಂದು 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮನೇಲಿ ಮಾಡಿದ್ರೆ ನಮಗೂ ಖುಷಿ, ತಿನ್ನೋರ್ಗೂ ಖುಷಿ ಆಗ್ಬೇಕು. ಸೊ ಇದನ್ನ ಹೆಂಗ್ ಮಾಡೋದಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಒಂದ್ ಪ್ಯಾನ್ ಅಲ್ಲಿ 1 ಕಪ್ ಅಷ್ಟು ಶುಗರ್ ನ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಕಪ್ ಅಷ್ಟು ವಾಟರ್ ನ ಹಾಕೊಂತಾ ಇದ್ದೀನಿ. ಒಂದು ಎಳೆ ಪಾಕ ತರ ಬರ್ಬೇಕು, ಆ ಪಾಕ ಬರೋವರೆಗೂ ಬಿಡೋಣ. ಸೊ ಇದು ಕುದೀತಾ ಇದೆ. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಪಾಕ ತರ ಆಗಿದೆ. ಇದು ಪಾಕ ಆಗಿದೆ ಅಲ್ವಾ ಅಂತ ಚೆಕ್ ಮಾಡೋಣ. ಒಂದ್ ತಟ್ಟೆಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅದ್ ಏನ್ ಸಕ್ಕರೆ ಪಾಕ ಐತಲ್ಲ ಅದ್ರೊಳಗ್ ಹಾಕೊಂಡು ನೋಡ್ತಿರ್ಬೋದು ಈ ತರ ಬಂದ್ರೆ ಸೊ ಅದು ಪಾಕ ಆಗಿದೆ ಅಂತ. ನೆಕ್ಸ್ಟ್ ನಾವ್ ಇದಕ್ಕೆ ಕೋಕೋ ಪೌಡರ್ ನ ಆಡ್ ಮಾಡ್ಕೊಂತಿದೀನಿ. ನೆಕ್ಸ್ಟ್ ಇದಕ್ಕೆ ಮಿಲ್ಕ್ ಪೌಡರ್ ಕೂಡ ಆಡ್ ಮಾಡ್ಕೊಂತಾ ಇದೀನಿ. ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ಒಂದು ಹಾಫ್ ಅಷ್ಟು ಬಟರ್ ನ ಹಾಕೊಳ್ಳೋಣ. ನಾನು ಸಾಲ್ಟ್ಲೆಸ್ ಬಟರ್ ನ ಹಾಕೊಂತಾ ಇದೀನಿ. ಆಮೇಲೆ ಸಾಲ್ಟ್ ಬಟರ್ ನ ಹಾಕೋಬೇಡಿ, ಸೊ ಆ ಟೇಸ್ಟ್ ಹೋಗ್ಬಿಡುತ್ತೆ ಫ್ಲೇವರ್ ಅದರಿಂದ. ನೆಕ್ಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಯಿಲ್ ಬಿಡೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗಾಯ್ಸ್, ನೀವೇ ನೋಡ್ತಾ ಇರ್ಬೋದು ಅದು ಆಯಿಲ್ ನೆಲ್ಲ ನೀಟಾಗಿ ಬಿಟ್ಕೊಂತಾ ಇದೆ. ಸೊ ಇದೆಲ್ಲ ನೀಟಾಗಿ ಬಿಟ್ಕೊಂಡು ಮಿಕ್ಸ್ ಆದ್ಮೇಲೆ ನಾವು ಒಂದು ಚಾಕ್ಲೇಟ್ ಮೋಲ್ಡಿಗೆ ಇದನ್ನ ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ. ಸೊ ಗಾಯ್ಸ್, ಯಾರ ಹತ್ರ ಈ ತರ ಚಾಕ್ಲೇಟ್ ಮೋಲ್ಡ್ ಇಲ್ವೋ ಪರವಾಗಿಲ್ಲ, ಯಾವ್ದಾರ ಒಂದ್ ತಟ್ಟೆ ಇರುತ್ತಲ್ಲ ಸೊ ಅದಕ್ಕೆ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಆಯಿಲ್ ನ ನೀಟಾಗಿ ಸವರ್ಬಿಟ್ಟು ಇದನ್ನ ನೀಟಾಗಿ ಸರ್ವ್ ಮಾಡ್ಕೊಳ್ಳಿ. ನಾವು 5 to 10 ಮಿನಿಟ್ಸ್ ಫ್ರಿಜ್ ಅಲ್ಲಿ ಇಡೋಣ. ಸೊ ಗಾಯ್ಸ್, ನಾನು ಇದನ್ನ 5 to 10 ಮಿನಿಟ್ಸ್ ಫ್ರಿಜ್ ಅಲ್ಲಿ ಇಟ್ಟಾಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು ಈ ಚಾಕ್ಲೇಟ್ ಎಷ್ಟು ಕಲರ್ಫುಲ್ ಟೇಸ್ಟಿ ಆಗಿರುತ್ತೆ ಅಂತ. ಇವಾಗ ಬಂದು ಚೆಕ್ ಮಾಡೋಣ. ಸೊ ಟೇಸ್ಟ್ ಮಾಡೋಣ. ಸೊ ಗಾಯ್ಸ್, ನಮ್ಮ ಚಾಕ್ಲೇಟ್ ಬಂದು ರೆಡಿ ಆಗಿದೆ. ಇದೆಷ್ಟು ಸೂಪರ್ ಆಗಿದೆ, ನೋಡಿದ್ರೇನೆ ತಿನ್ಬೇಕು ಅನ್ಸ್ತಾ ಇದೆ. ಸೊ ನಾನಂತೂ ಸಖತ್ ಚಾಕ್ಲೇಟ್ ತಿಂತಾ ಇದ್ದೆ, ಇವಾಗ ಸ್ವಲ್ಪ ಕಮ್ಮಿ ಮಾಡಿದೀನಿ. ಇವಾಗ ಮನೆಯಲ್ಲ ಮಾಡಿದಾರಲ್ಲ ಸಖತ್ ಇಷ್ಟ ನನ್ಗೆ ಚಾಕ್ಲೇಟ್ ಅಂದ್ರೆ. ಚಾಕ್ಲೇಟ್ ಪೇಪರ್ ಕೂಡ ಕಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ನನ್ಗೆ ಅಷ್ಟೊಂದ್ ಇಷ್ಟ ಚಾಕ್ಲೇಟ್ ಅಂದ್ರೆ. ಸೊ ಇವಾಗ ಮನೇಲಿ ಮಾಡಿರೋ ಚಾಕ್ಲೇಟ್ ಟೇಸ್ಟ್ ಮಾಡನ್ವಾ. ಸೊ ಸಕ್ಕತ್ತಾಗಿದೆ ಗೈಸ್. ಸೇಮ್ ಹೆಂಗೆ ಚಾಕ್ಲೇಟ್ ತಿಂತೀರಲ್ಲ ಹಂಗೆ, ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಫ್ಲೇವರ್ ಕೊಡುತ್ತೆ ಅಷ್ಟೇ. ಸೂಪರ್ ಗೈಸ್. ಸೊ ಗೈಸ್, ಚಾಕ್ಲೇಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಮನೇಲಿ ಟ್ರೈ ಮಾಡೋದ್ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.